ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು ಆಲ್ಮೋಸ್ಟ್ ಇನ್ನು 7:30 ಆಗಿದೆ ಅಷ್ಟೇ. ಸೊ ಎಕ್ಸಾಕ್ಟ್ ಟೈಮ್ ಹೇಳ್ಬೋದಲ್ಲ ಅಂತ ಅನ್ಕೋಬೋದು, ಬಟ್ ನಮ್ಮ ಮನೇಲಿ ಗಡಿಯಾರ ಪ್ರಾಬ್ಲಮ್ ಇದೆ ಅಂತ ಗೊತ್ತು. ನಾನು ಇನ್ನೂ ಹೊಸ ಗಡಿಯಾರನೂ ತಂದಿಲ್ಲ, ಅದು ಹಾಗೆ ಇದೆ. ಹೊಸ ಮನೆಗೆ ಒಂದೇ ಸಲ ತರೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಮೊಬೈಲಲ್ಲಿ ಏನು ಟೈಮಿಂಗ್ಸ್ ನೋಡ್ಕೊತೀನೋ ಅದಷ್ಟೇ. ಇನ್ನು ಇವತ್ತಿನ ತಿಂಡಿ ದೋಸೆ, ಬೀಟ್ರೂಟ್ ಪಲ್ಯ, ಸಾಗು. ದೋಸೆ ಮಾಡಿಕೊಂಡೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನೆನ್ನೆ ಮನೆಗೆ ಆ್ಯಕ್ಚುಲಿ ಡೋರು ಮತ್ತು ವಿಂಡೋಸ್ಗೆ ಪಾಲಿಶ್ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಏನೇನು ತರಿಸಿದ್ದಾರೆ, ಎಷ್ಟಾಯಿತು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಿತಿಕ್ಷನ್ಗೆ ಇನ್ನೇನು ಟೈಮ್ ಆಗಿದೆ. ಸೊ ರಿತಿಕ್ಷನ್ನ ಕಳಿಸಿ ಆಮೇಲೆ ಏನೇನಿದೆ, ಏನೇನು ತಂದಿದ್ದೀನಿ, ಎಷ್ಟು ಬಿಲ್ ಆಯಿತು ಅನ್ನೋದನ್ನು ಶೇರ್ ಮಾಡ್ತೀನಿ. ಯಾಕಪ್ಪ ನಾನು ಪ್ರತಿಯೊಂದು ಶೇರ್ ಮಾಡ್ತಾ ಇರ್ತೀನಿ ಮನೆ ಬಗ್ಗೆ ಅಂತ ಹೇಳಿದ್ರೆ, ನಾನು ಎಲ್ಲ ವಿಡಿಯೋಸಲ್ಲೂ ಹೇಳ್ತಾ ಇರ್ತೀನಿ. ಒಬ್ಬೊಬ್ರು ಒಂದೊಂದು ಥರ ಎದುರಿಸ್ತಾರೆ. ಈಗ ಅಯ್ಯೋ ಅಷ್ಟು ಇಷ್ಟು ಅಂತ, ಬಟ್ ಆ ಥರ ಏನಿರಲ್ಲ. ನಿಜವಾಗ್ಲೂ ನಮ್ಮ ಮೈಂಡ್ ಸೆಟ್ನ ಜನ ಯೂಸ್ ಮಾಡ್ಕೊತಾರೆ ಅಂತ ಹೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿ ಏನು ತೊಂದರೆ ಇರಲ್ಲ. ಈಸಿಯಾಗಿ ಮನೆ ಮಾಡ್ಕೋಬೋದು. ಇನ್ಫ್ಯಾಕ್ಟ್ ನೀವು ನಂಬಲ್ಲ ಗೈಸ್, ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದಾಗ ನಾನು ಹೇಳಿದ್ದೀನಿ, ನಮ್ಮ ಮನೇಲಿ ನಾವು ದುಡ್ಡು ಇಟ್ಕೊಂಡು ಅಂತ ಸ್ಟಾರ್ಟ್ ಮಾಡಿದ್ದು ಬರೀ 3 ಲಕ್ಷ ರೂಪಾಯಿ ಅಷ್ಟೇ ನಾವು ಇಟ್ಕೊಂಡು ಮನೆ ಸ್ಟಾರ್ಟ್ ಮಾಡಿದಾಗ. ಬಟ್ ಕಟ್ತಾ ಇದ್ದೀನಿ ಅಂತಂದಾಗ ಒಬ್ಬರೊಬ್ಬರೇ ಯಾವ ಮಟ್ಟಕ್ಕೆ ಸಹಾಯ ಮಾಡಿದ್ದಾರೆ ಅಂದರೆ, ತುಂಬ ಮಟ್ಟಕ್ಕೆ ಸಹಾಯ. ಸೊ ಅಷ್ಟರ ಮಟ್ಟಿಗೆ ಸಹಾಯ ಮಾಡಿಕೊಂಡು ಎಲ್ಲರೂ ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಕೆಲವು ಒಬ್ಬೊಬ್ರು ಅಷ್ಟೇ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ಎದುರಿಸೋದು. ಸೊ ಹಾಗಾಗಿ ನಾನು ಪ್ರತಿಯೊಂದು ವಿಡಿಯೋಸಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಇನ್ನೊಂದು ಹೇಳ್ಬಿಡ್ತೀನಿ, ನಾನು ಪಾಲಿಶಿಗೆ ಏನಿಲ್ಲ ಅಂದರೂ ಒಂದು 40,000 ಆಗ್ಬೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಯಾಕೆಂದರೆ ನನಗೆ ಐಡಿಯಾನೇ ಇರಲಿಲ್ಲ. ಸೊ ಅವ್ರು ಹೇಳಿದ್ದು ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ಹೇಳಿದಾಗ ನಿಜವಾಗ್ಲೂ ಅಷ್ಟಾಗ್ಬೋದಾ ಅನ್ನೋ ಟೆನ್ಷನ್ನಲ್ಲೇ ಇದ್ದೆ ನಾನು. ಬಟ್ ನಿಜವಾಗ್ಲೂ ಅಷ್ಟಾಗಲಿಲ್ಲ. ಯಾವ್ಯಾವ್ದಕ್ಕೆ ಏನೇನಾಯಿತು ಅಂತ ನಾನು ಶೇರ್ ಮಾಡ್ತೀನಿ. ಎಲ್ಲ ಆವ್ರೇಜ್ ಕೂಡ ತುಂಬ ಅಂದ್ರೆ ತುಂಬಾ ಕಮ್ಮಿಲೇ ಆಗುತ್ತೆ ಗೈಸ್. ಬಟ್ ಏನಂದರೆ ನಾವು ಹುಡುಕಿ ತರೋದ್ರಲ್ಲಿದೆ ಅಷ್ಟೇ. ಸೊ ಒಬ್ರೊಬ್ರು ಒಂದೊಂದು ಥರ ಹೇಳ್ತಾರೆ ರೈಟು. ನಾನು ಯಾವುದೇ ಸಾಮಾನು ತಗೊಂಬಂದ್ರು ಕೂಡ ಒಂದು 4 to 5 ಅಂಗಡಿ ನಾನು ನೋಡ್ತಾ ಇರ್ತೀನಿ. ತುಂಬ ವೇರಿಯೇಷನ್ಸ್ ಇರುತ್ತೆ ಪ್ರೈಸಸ್ ಅಂತೂ. ಒಂದೊಂದು ಅಂಗಡಿಗೂ ಒಂದೊಂದ್ಸಲಿ 5,000 ಡಿಫ್ರೆನ್ಸು, ಒಂದೊಂದ್ಸಲಿ 10,000 ಡಿಫ್ರೆನ್ಸು, ಒಂದೊಂದ್ಸಲಿ 20,000 ಡಿಫ್ರೆನ್ಸು, ಈ ಥರ ಇರುತ್ತೆ. ಸೊ ನೋಡಿ ಐಟಮ್ಸ್ನ ತೊಗೊಂಬಂದರೆ ನಿಜವಾಗ್ಲೂ ನೀವು ಸೇವ್ ಮಾಡ್ಬೋದು. ಸೊ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈಗ ದೋಸೆಯಲ್ಲಿ ಮಾಡೋಕ್ಕೆ ಇಟ್ಟಿದ್ದೀನಿ. ದೋಸೆಗೆ ನೋಡ್ತಿರ್ಬೋದು ಬೀಟ್ರೂಟ್ ಸಾಗು ಮಾಡಿದ್ದೀನಿ ಇವತ್ತು. ಇದು ತುಂಬ ಈಸಿ, ಸಿಂಪಲ್, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಇನ್ನೇನು ರಿತಿಕ್ಷನ್ಗೂ ಕೂಡ ದೋಸೆ ಹಾಕ್ಕೊಟ್ಟು ಅವಳು ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು. ಅವಳು ಬಾಕ್ಸ್ ರೆಡಿ ಮಾಡಿ ಸೊ ಅವಳಿಗೆ ಫಸ್ಟು ದೋಸೆ ಹಾಕ್ಕೊಟ್ಬಿಡೋಣ. ದೋಸೆ ಹಾಕ್ಕೊಟ್ಟು ಆಮೇಲೆ ಐಟಮ್ಸ್ ತೋರಿಸ್ತೀನಿ. ಟಿಕ್ಷನ್ಗೆ ದೋಸೆ ಹಾಕಿ ರೆಡಿ ಮಾಡಿದ್ದೀನಿ. ಅವಳು ಕೊಟ್ಟು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದೋಸೆ ಇಟ್ಟಿದೆ, ಅದೆಲ್ಲ ಮುಗಿಸ್ಬಿಡ್ತೀನಿ ಗೈಸ್. ಕಾಂಬಿನೇಷನ್ ಅಂತೂ ತುಂಬ ಸೂಪರ್ ಆಗಿರುತ್ತೆ. ಸೊ ಒಂದೇ ಒಂದು ಬೈಟ್ ಟೇಸ್ಟ್ ಮಾಡಿಬಿಡ್ತೀನಿ. ಸೂಪರಾಗಿದೆ. ಅವಳು ಕೊಟ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿ. ಅಡುಗೆ ಮನೆಯಲ್ಲಿ ಆ್ಯಕ್ಚುಲಿ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದೆಲ್ಲ ತೊಳೆದ್ಬಿಟ್ಟು ಅವಳಿಗೂ ಕೂಡ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಸೊ ಇದು ಆ್ಯಕ್ಚುಲಿ ಬೀಟ್ರೂಟ್
ಗ್ರೇವಿ ಅವಳಿಗೆ ತುಂಬ ಅಂದರೆ ತುಂಬಾ ಇಷ್ಟ. ಹೆಂಗೆ ಇದೆ? ದೋಸೆ ಹಾಕ್ಲಾ ಇನ್ನೊಂದು? ಬೇಗ ಮುಗಿಸು. ಸೊ ಈ ಥರ ಅವಳಿಗೆ ಇಷ್ಟ ಆಗುವಂಥದ್ದು ಮಾಡಿದ್ರೆ ಸೊ ಅವಳು ತುಂಬ ಚೆನ್ನಾಗಿ ತಿಂತಾಳೆ. ಇನ್ನೇನಿದ್ರು ಸ್ವಲ್ಪ ಪಾತ್ರೆ ಇದೆ, ಅದನ್ನು ತೊಳಿಬೇಕು. ಇನ್ನೂ ಒಂದು ಸ್ವಲ್ಪ ಇದೆ. ಕಿಚನ್ ಅಂತೂ ಎಷ್ಟೇ ಕ್ಲೀನ್ ಮಾಡ್ತಿದ್ರು ಕಿಚನ್ನ ಇದೊಂಥರ ಪರ್ಮನೆಂಟ್ ಡ್ಯೂಟಿ. ಸೊ ಅದಂತೂ ಬೇಗ ಮುಗಿಯೋದೇ ಇಲ್ಲ. ಅವಳದು ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ. ಅವಳನ್ನ ಬಿಟ್ಟು ಬಂದು ಸೊ ಏನೇನು ತಂದಿದ್ದೀನಿ ಅನ್ನೋದನ್ನು ಶೇರ್ ಮಾಡೋಣ. ಅವಳನ್ನು ಕೂಡ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕೀಗ. ಸೊ ಎಕ್ಸಾಮ್ಸ್ ಟೈಮ್ಗಳಲ್ಲಂತೂ ಎಷ್ಟು ಹೊತ್ತು ಕೆಲಸ ಮಾಡಿದ್ರು ಆಗಲ್ಲ ಗೈಸ್. ನನ್ನ ರೂಟೀನ್ಸ್ ಅಂತೂ ಮಾರ್ನಿಂಗ್ 5 o'clock ಸ್ಟಾರ್ಟ್ ಆಗುತ್ತೆ. ಎಲ್ಲ ಮುಗಿಸಿ ಈಗ ಅವಳು ನಿನ್ನೇನು ಕರ್ಕೊಂಡೋಗಿ ವ್ಯಾನ್ ಹತ್ಸ್ಬಿಟ್ಟು ಬಂದರೆ ಇವತ್ತಿನ ದಿನದ ಕೆಲಸ ಮುಗ್ದಷ್ಟೇ ನನಗೆ ಖುಷಿ ಆಗುತ್ತೆ. ಬುಕ್ಸು ಇದು ಪೆನ್ಸಿಲ್ ಎಲ್ಲ ತಗೊಂಡ ನೋಡಿ. ಲೈಟ್ಸ್ ಆಫ್ ಮಾಡು. ಸೊ ಬನ್ನಿ ಗೈಸ್, ಟೈಮ್ ಬಂದು ಈಗ ಎಕ್ಸಾಕ್ಟಾಗಿ 8:10. ಅವಳದು ವ್ಯಾನ್ ಬರೋದು 8:15. ನೆಕ್ಸ್ಟ್ ಅವಳನ್ನ ಗೈಸಿನ ಈಗಷ್ಟೇ ರಿತಿಕ್ಷನ್ನು ಕೂಡ ಬಿಟ್ಟು ಬಂದಿದ್ದೀನಿ. ಇದು ಬಾಕ್ಸ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ್ಯಾವ ಥರದ್ದು ಏನೇನು ತೊಗೊಂಡು ಬಂದಿದ್ದಾರೆ ಅಂತ. ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ನೋಡಿ. ಸೊ ಈ ಥರ ಫುಲ್ ಪ್ಯಾಕ್ ಮಾಡಿ ಇದು ಬಂದಿದೆ. ಇದನ್ನು ಓಪನ್ ಮಾಡಿ ಏನೇನು ತಂದಿದ್ದಾರೆ, ಎಷ್ಟೆಷ್ಟು ಆಯಿತು ಅಂತ ವಿತ್ ಬಿಲ್ ತೋರಿಸ್ತೀನಿ ನೋಡಿ. ನಂಬಲ್ಲ ಕೆಲವರು, ನಾವು ಹೇಳಿದ್ರೆ ಅಷ್ಟಕ್ಕೆ ಎಲ್ಲಿ ಸಿಗುತ್ತೆ ಎಷ್ಟಕ್ಕೆ ಎಲ್ಲಿ ಸಿಗುತ್ತೆ ಅಂತಾರೆ. ನೋಡಿ ಎಷ್ಟು ಬಂದಿದೆ. ಈಗ ಯಾವುದು ಏನೇನು ಅಂತ ತೋರಿಸೋಣ ಬನ್ನಿ. ಸೊ ಗೈಸ್, ಇದು ಬಂದು ವುಡ್ ಪಾಲಿಶ್. ಇದು ಇಲ್ಲಿದೆ ನೋಡಿ, ವುಡ್ ಪಾಲಿಶ್. ಇದು ಬಂದು ಎಷ್ಟು ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ 1, 2, ಇದು ಬಂದು 1 ಲೀಟ್ರ್ ಬಾಟ್ಲು. 3 ಇಲ್ಲಿ 3 ಇಲ್ಲಿ 2 ಇದೆ. 5 ಬಾಟ್ಲು ಇದು ತೊಗೊಂಬಂದಿದ್ದಾರೆ ವುಡ್ ಪಾಲಿಶಿಂಗು. ಸೊ ಇದರಲ್ಲಿ ನನ್ನ ಪ್ರಕಾರ 5 ಬಾಟ್ಲ್ ತೊಗೊಂಡಿದ್ದಾರಲ್ವಾ, ಇದರಲ್ಲಿ ನನಗೆ ಅನ್ಸುತ್ತೆ 4 ಬಾಟ್ಲು ಆಗ್ಬೋದು ಅಂತ. 3 ಫ್ಲೋರ್ ಅಲ್ವಾ, 4 ಬಾಟ್ಲು ಮುಗಿಬೋದು ಅಷ್ಟೇ. ಇನ್ನು 1 ಎಕ್ಸ್ಟ್ರಾ ಇದೆ ಅನಿಸುತ್ತೆ. ಬಟ್ ನಾನು ಇಷ್ಟು ಕೊಡಲ್ಲ, ನನಗೆ ಬೇಕಾದಾಗ ಅವ್ರಿಗೆ 1 ಲೀಟ್ರ್ ಕೊಡ್ತೀನಿ. ಯಾಕಪ್ಪ 1 ಲೀಟ್ರ್ ಕೊಡ್ತೀನಿ ಅಂದರೆ ಎತ್ಕೊಂಡ್ಬಿಡ್ತಾರೆ ಅಂತಲ್ಲ ಗೈಸ್, ವೇಸ್ಟ್ ಮಾಡ್ತಾರೆ ತುಂಬ. ಈಗ ಕೆಲವೊಬ್ಬರು ಮಾರ್ಕೊಳೋರು ಇರ್ತಾರೆ, ಕೆಲವೊಬ್ಬರು ವೇಸ್ಟ್ ಮಾಡೋರು ತುಂಬ ಇರ್ತಾರೆ. ಇದ್ದಾಗ ಏನು ಮಾಡ್ತಾರೆ ಅಂದರೆ ಇನ್ನೊಂದು ಸ್ವಲ್ಪ ಅದು ಬಕೆಟಲ್ಲಿದೆ ಅಂದರೆ ಏನಾಗಲ್ಲ ಬಿಡು ಅಂತ ಹುಯ್ಕೊತಾರೆ. ಅದೇ ನಾವು 1 ಕೊಟ್ಟಾಗ ಅವರು ನೀಟಾಗಿ ಫುಲ್ ಕಂಪ್ಲೀಟ್ ಮಾಡಿ ಅಕ್ಕ ಬೇಕು ಇನ್ನೊಂದು ಅಂತ ಹೇಳ್ತಾರೆ. ನಾ ಹೇಳಿದ್ನಲ್ಲ, 100 ಜನದಲ್ಲಿ ಒಬ್ಬರು ಎತ್ಕೊಳೋರು ಇರ್ತಾರೆ. ಸೊ ನಮಗೆ 1 ಬಾಟ್ಲು ಮಿಕ್ಕಿದ್ರೂ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆ ಗೊತ್ತಿರುತ್ತದು. ಆ ಥರ ಇರೋದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಅಂಥೇಳಿ ನಾನು ತೊಗೊಂಬಂದಿದ್ದೀನಿ. ಇದು 5 ಬಾಟಲ್ ಇದೆ. ಮತ್ತು ಇದನ್ನು ಅಷ್ಟೇ, ಅದಕ್ಕೆ ಮಿಕ್ಸ್ ಮಾಡ್ಕೊಳೋದು ಇದು ಶೈನಿಂಗಿಗೆ ಅಂತ ನೋಡಿ ಇಲ್ಲಿದೆ. ಇದು ಬಂದು ಇದನ್ನು ಅಷ್ಟೇ 1 ಲೀಟ್ರ್ ಬಾಟ್ಲ್. ಇದನ್ನು ಕೂಡ 5 ತರಿಸಿದ್ದಾರೆ. ಸೊ ಇಲ್ಲಿದೆ ಅಂದ್ಕೊತೀನಿ ನಾನು. ಇಲ್ಲ ಪ್ರತಿಯೊಂದನ್ನು ಕೆಲವೊಬ್ಬರು ಒಂದನ್ನೇ ರಿಪೀಟು ಮಾಡಿದ್ಯಾ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಬಟ್ ನಾನು ಒಬ್ಬಳೇ ಇರೋದ್ರಿಂದ ಅದು ಇಟ್ಕೊಳೋದಕ್ಕೂ ಎಲ್ಲ ಕಷ್ಟ ಆಗುತ್ತೆ. ಇನ್ನೊಂದು ಬಾಟ್ಲು ಅಲ್ಲಿದೆ. ಸೊ ಈ ಥರ ಇದನ್ನು 5 ಬಾಟ್ಲು ತಂದಿದ್ದಾರೆ. ನಾನು ಇದೊಂದು ಅದೊಂದು ಈ ಥರ ಕೊಡ್ತೀನಿ, ಒಂದೇ ಸತಿ ನಾನು ಕೊಡಲ್ಲ. ಬಟ್ ಇದೇನು ಅಂತ ಗೊತ್ತಿಲ್ಲ. ಇದು ಕ್ಲಾತ್ ಅಂತ ಕೊಟ್ಟಿದ್ದಾರೆ, ಕಾಟನ್ ಕ್ಲಾತ್. ಇಲ್ಲಿದೆ ನೋಡಿ, ಪ್ಯೂರ್ ಕಾಟನ್ ಕ್ಲಾತ್ ಅಂತ ಇದೆ. ಇದನ್ನು ಯಾಕೆ ಇಷ್ಟೊಂದು ತಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಗೈಸ್. ಇದನ್ನು
3, 4, 5. ಇದು ಮೇ ಬಿ ನಾವೇನಾದರೂ ಗ್ಲಾಸ್ ಫಿಟ್ ಮಾಡಿದರೆ ಕಿಟಕಿಗಳಿಗೆಲ್ಲ ಮತ್ತು ಕೆಳಗಡೆ ಏನೋ ಗಲೀಜು ಬೀಳಬಾರ್ದು ಅಂತ ಹೇಳಿದ್ರೆ ಇದನ್ನು ಹಾಕ್ಕೊಂಡು ಹೊಡಿತಾರೆ ಅಂತ ಅನಿಸುತ್ತೆ ನನಗೇನೋ. ಯಾಕೆಂದರೆ ಇದು ಕಾಟನ್ ಕ್ಲಾತ್ ಅಲ್ವಾ. ನಾವೇನು ದೇವ್ರ ಮನೆಗಳಿಗೆ ಕಿಟಕಿಗಳಿಗೆಲ್ಲ ಇದು ಗ್ಲಾಸಸ್ ಹಾಕ್ಸಿಲ್ಲ. ಸೊ ಹಾಗಾಗಿ ಇದು ನೆಸೆಸಿಟಿ ಇರಲ್ಲ. ಇದನ್ನು ಅಷ್ಟೇ 5 ಪ್ಯಾಕೆಟ್ ಇದೆ. ಇದನ್ನು ಅಷ್ಟೇ ಸ್ವಲ್ಪ ನೋಡ್ಕೊಂಡು ಕೊಡ್ತೀನಿ ನಾನು, ಅದನ್ನು ಎಲ್ಲ ಕೊಡಲ್ಲ. ಇಲ್ಲಿ ನೋಡಿ, ಇದ್ದು ಡೋರೆಲ್ಲ ಈ ಥರ ಉಜ್ತಾರಲ್ಲ, ಈ ಥರ ಉಜ್ಜೋದಕ್ಕೋಸ್ಕರ ಇದನ್ನು ತಂದಿರ್ತಾರೆ ನೋಡಿ. ಇದರಲ್ಲೆಲ್ಲ ನಮ್ಗೆ ಯಾವ ಥರ ವೇಸ್ಟ್ ಮಾಡ್ತಾರೆ ಅಂದರೆ ನಮಗೆ ಆಲ್ಮೋಸ್ಟ್ ಹೋಗೋದೇ ಇದು. ಸೊ ಇದು ಬಂದು 3 ಡಜನ್ ತೊಗೊಂಡು ಬಂದಿದ್ದಾರೆ ಗೈಸ್. ನಾನು ಅಂದ್ಕೊಳ್ತೀನಿ ನಮಗೆ ಮನೆ ಪೇಂಟ್ ಮಾಡಬೇಕಾದ್ರೆ ಗೋಡೆ ಉಜ್ಜುತ್ತಾರಲ್ಲ, ಗೋಡೆ ಉಜ್ಜಬೇಕಾದ್ರೂ ಕೂಡ 12 ಡಜನ್ ತರಿಸಿದ್ರು. ಬಟ್ ನೋಡೋಣ ಅಂತ ನಾವು 2 ಡಜನ್ ಇಟ್ಬಿಟ್ಟು 10 ಡಜನ್ ಮನೇಲೇ ಇಟ್ಟಿದ್ವಿ. ಅದಾದಮೇಲೆ ಮತ್ತೆ 1 ಡಜನ್ ಅಂತ 4 ಸತಿ ಇಸ್ಕೊಂಡಿದ್ದಾರೆ. 12 ಡಜನಲ್ಲಿ 6 ಡಜನ್ ಖಾಲಿಯಾಗಿದೆ, ಇನ್ನು 6 ಡಜನ್ ಹಂಗೆ ಇತ್ತು. ಅದು ರಿಟರ್ನ್ ಕೊಟ್ವಿ ನಾವು ತಿರ್ಗಾ. ಆ ಥರ ವೇಸ್ಟ್ ಮಾಡೋದು ತುಂಬ ಇರ್ತಾರೆ. ಸೊ ಈಗಲೂ ಅಷ್ಟೇ ನೀವು ನೋಡ್ತಿರ್ಬೋದು, ಇದು 3 ಡಜನ್ ಇದೆ ಇಲ್ಲಿ. ಸೊ ಒಂದೊಂದು ಇಷ್ಟಿಷ್ಟೇ ಇದು ಬರೋದು. ಈ ಥರದ್ದು 3 ಡಜನ್ ಕೊಟ್ಟಿದ್ದಾರೆ. ಇದು ನನಗೆ ಎಷ್ಟು ಖರ್ಚಾಗುತ್ತೆ ಅಂತ ಅನ್ಸಲ್ಲ, ಯಾಕೆಂದರೆ ಕಂಪ್ಲೀಟ್ ಮನೆ ಗೋಡೆ ಅಲ್ವಲ್ಲ ಇದು. ಬರೀ ಇದರಲ್ಲಿ ಮೇನ್ ಡೋರು ಮತ್ತು ಪೂಜೆ ರೂಮ್ ಅಷ್ಟೇ ಮಾಡ್ತಾರೆ. ಏನು ಒಂದು ಮನೆಗೆ ಏನಂದ್ರು ಒಂದು 5ರಿಂದ 10 ಅಂದ್ರೂ 30 ಆಗೋಗುತ್ತೆ. ಬಟ್ ನನ್ನ ಪ್ರಕಾರ ಅಷ್ಟಾಗಲ್ಲ. ಇದನ್ನು ಕೂಡ ಆಲ್ಮೋಸ್ಟ್ 1 ಡಜನ್ ಇಟ್ಬೋದು. ಇದು 3 ಡಜನ್ ಇದೆ. ಈ ಥರ ಇದನ್ನು ಮನೇಲೇ ಇಟ್ಕೊಂಡು ರಿಟರ್ನ್ ಕೊಡ್ತೀನಿ. ಆಮೇಲೆ ಬ್ರಷ್ಗಳು ನೋಡಿ, ನೀವು ನೋಡ್ತಿರ್ಬೋದು ಹೆಂಗಿದೆ ಅಂದರೆ ಈ ಬ್ರಷ್ ಎಲ್ಲ ಆಲ್ರೆಡಿ ಮನೆ ಪೇಂಟ್ ಇದು ಕಿಟಕಿಗಳಿಗೆಲ್ಲ ಮಾಡೋಕ್ಕೆ ಇದೇ ಸೈಜಿಂದು ಇದೆಲ್ಲ ತಂದಿದ್ದಾರೆ. ಅಲ್ಲಿದೆ ಬ್ರಷಸ್ಗೂ ಅಲ್ಲ, ಆದ್ರೂ ಕೂಡ ಈ ಬ್ರಷಸ್ನ ತರಿಸಿದ್ದಾರೆ ಈ ಸೈಜಿಂದು. ಇದು ಬಂದು ಚಿಕ್ಕ ಸೈಜು. ಒಂದು ಬ್ರಷ್ ಬಂದು ಇದು 200 ರೂಪಾಯಿ. ಸೊ ಇದನ್ನ 2 ತರಿಸಿದ್ದಾರೆ, ಈ ಬ್ರಷ್ 2 ತರಿಸಿದ್ದಾರೆ. ಈ ಥರದ್ದು ಇದು ಡೋರ್ ಪಾಲಿಷ್ಗೆ ಇದು 2 ತರಿಸಿದ್ದಾರೆ. ಅವರು ಒಬ್ಬೊಬ್ಬರು ಬಂದರೆ ಗೈಸ್ ಒಂದೊಂದೇ ಹೊಡೆಯೋದು. ಇಬ್ಬಿಬ್ರು ಬಂದ್ರೂ ಆಲ್ರೆಡಿ ಅಲ್ಲಿ ಮನೇಲಿ 2 ಇದೆ. ಇದೆಲ್ಲ ಎಕ್ಸ್ಟ್ರಾ ತರಿಸಿದ್ದಾರೆ. ಸೊ ಇದು ಯಾವುದು ನಾನು ಕೊಡಲ್ಲ. ಸಮಯ ಅಂತ ಬೇಕು ಅಂತಂದರೆ ಅವಾಗ ತಕ್ಷಣಕ್ಕೆ ಹೋಗಿ ತಂದುಕೊಡೋಕ್ಕೆ ಕೆಲವೊಂದ್ಸಲಿ ಲೋಕಿ ಇರಲ್ಲ. ಇವತ್ತು ಬರ್ತೀನಿ ಅಂದಿದ್ದಾರೆ, ನೋಡಬೇಕು ಲೋಕಿ ಇವತ್ತು ಬರ್ತಾನ ಏನು ಅಂತ. ಆಲ್ರೆಡಿ ನಿನ್ನೆ ನೈಟ್ ಬಂದು ಪೇಂಟ್ ಹೊಡಿಯೋಕ್ಕೆ ಮೆಟೀರಿಯಲ್ಸ್ ಎಲ್ಲ ತಂದು ಇಟ್ಟಿದ್ದಾರೆ. ಬಟ್ ಇವತ್ತು ಬರ್ತಾರ ನೋಡಬೇಕು. ಇವತ್ತು ಬಂದರೆ ಆಲ್ಮೋಸ್ಟ್ ಲೋಕಿ 10-11 ಗಂಟೆ ಅಷ್ಟರಲ್ಲಿ ಬರ್ಬೋದು. ಅವ್ರು ಬಂದರೆ ನನಗೇನು ತೊಂದರೆ ಇಲ್ಲ. ಸೊ ಬ್ರಷಸ್ ಕೂಡ ಹುಷಾರಾಗಿ ನೋಡ್ಕೋಬೇಕು ನಾವು, ಇಲ್ಲಾಂದರೆ ಬ್ರಷಸ್ ಕೂಡ ಹೋಗುತ್ತೆ. ಇದು ಸೋಫಾ ಕಾರ್ಡ್ ವುಡ್ ರಿಚ್ ಎನ್ಸಿ ಸ್ಟ್ಯಾಂಡಿಂಗ್ ಸ್ಟೀಲರ್ ಅಂತ ಇದೆ. ಮೇ ಬಿ ಇದು ಪಾಲಿಷ್ಗೆ ಅಂತಲೇ ತೊಗೊಂಡು ಬಂದಿರಬೇಕು ಅನಿಸುತ್ತೆ. ಇದು ಬಂದು 1 ಲೀಟರ್ದು. ಇದು ಒಂದಿದೆ, 1 ಲೀಟರ್ದು 1 ಕೊಟ್ಟಿದ್ದಾರೆ. ಇದು ಅದೇ, ಬಟ್ ಇದು 1/2 ಲೀಟರು. ಇಲ್ಲಿದೆ ನೋಡಿ 500 ml ಅಂತ. ಇದು 1/2 ಲೀಟರು. ಇದು ಬಂದು 4 ತರಿಸಿದ್ದಾರೆ ಗೈಸ್. ಅದಾದಮೇಲೆ ಇದಕ್ಕೂ ಅಷ್ಟೇ, ಇದು ಸ್ಟೀನರ್ ಅಂತ ಇದೆ. ಇದು ಮಿಕ್ಸ್ ಮಾಡೋದು ಅನಿಸುತ್ತೆ. ನನಗೆ ಇದ್ರ ಬಗ್ಗೆ ಎಲ್ಲ ಅಷ್ಟು ಐಡಿಯಾ ಇಲ್ಲ. ಬಟ್ ಇದನ್ನು ಅಷ್ಟೇ 5 ಬಾಟಲ್ ಇರೋದ್ರಿಂದ 5 ತರಿಸಿದ್ದಾರೆ. ತೋರಿಸ್ತೀನಿ ನೋಡಿ, 3, 4 ಇದು ಈ ಥರ 5 ಬಾಟಲ್ ಇದೆ. ಮೇ ಬಿ 5 ಲೀಟ್ರಿಗೆ 5 ಬಾಟಲ್ ಆಗುವಂಥದ್ದು ಅನಿಸುತ್ತೆ. ನಾನು ಆಗಲೇ ಹೇಳಿದೆ, ನಾನು ಅಂದ್ಕೊಂಡಿದ್ದೆ ಇಷ್ಟೆಲ್ಲ ಥರದಕ್ಕೆ. ಇದ್ರ ಜೊತೆ ಇನ್ನೂ ಒಂದು ಸ್ವಲ್ಪ ಐಟಮ್ ಇದೆ ಅಂತ ಹೇಳಿದ್ರು, ಬಟ್ ಅದನ್ನು ಇನ್ನೂ ತಂದಿಲ್ಲ. ಅದನ್ನು ಈಗ ಏನು ಬೇಕೋ, ಮೇಯ್ನಾಗಿ ಏನು ಬೇಕೋ ಅದನ್ನು ಕೊಡಿಸ್ಬಿಟ್ಟು ಲೋಕಿ ಹೊರಗಡೆ ಹೋಗಿದ್ದಾರೆ. 40,000 ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದು. ಬಟ್ ಗೈಸ್ ನಿಜವಾಗ್ಲೂ 40,000 ಆಗಲಿಲ್ಲ. 6,000 ಚಿಲ್ಲರೆ ಏನೋ ಆಗಿದೆ. ಅದ್ರದ್ದು ಬಿಲ್ಲು ವಾಟ್ರೂಫಲ್ಲಿ ಎತ್ತಿಟ್ಟಿದ್ದೀನಿ, ಇಲ್ಲಿ ತೋರಿಸ್ತೀನಿ. ಸೊ ನೋಡಿ, ಸೋಫಾ ಕಾರ್ಡ್ಸ್ ಆ್ಯಂಡ್ ಪೇಂಟ್ಸ್ ಅಂತ ಇದೆ. ಲೋಕಿ ಮೊನ್ನೆ ಸಂತೆಗೆ ಹೋಗಬೇಕಾದ್ರೆ ಅಲ್ಲಿ ಡೇಟ್ ಕೂಡ ಇದೆ, 1ನೇ ತಾರೀಕು ಅಂತ. ಎಲ್ಲ ತಂದು ಕೊಟ್ಟು ಹೋಗಿದ್ದಿದ್ದು. ಯಾವುದ್ಯಾವುದು ಪಾಲಿಶು 1 ಲೀಟರ್ದು ಮತ್ತು ಪೇಪರು ಏನೇನು ತೊಗೊಂಬಂದಿದ್ದ ಪ್ರತಿಯೊಂದೂ ಇಲ್ಲಿದೆ. ಟಿನ್ನರು ಇದೆಲ್ಲ ಟೋಟಲ್ ಕಾಸ್ಟ್ ಬಂದು 6,760 ರೂಪಾಯಿ ಆಗಿದೆ. ಇನ್ನೊಂದು ಬಿಲ್ಲಲ್ಲಿ 615 ರೂಪಾಯಿ ಆಗಿತ್ತು. ಅದರಲ್ಲಿ 265 ರೂಪಾಯಿ ಹಳೇದು ಒಂದು ಸ್ವಲ್ಪ ಬ್ಯಾಲೆನ್ಸ್, ಅಂದರೆ ಹಳೆ ಸಾಮಾನು ಮಿಕ್ಕಿತ್ತು, ಅದನ್ನು ಕೊಟ್ಟು ಮುಂದಿಂದು 470 ರೂಪಾಯಿ ಕೊಟ್ಟಿದ್ದಾರೆ ಗೈಸ್. ಸೊ ನೋಡಿದ್ರಲ್ಲ ವಿಡಿಯೋ
ಯಾವ್ದ್ಯಾವುದು ಎಷ್ಟೆಷ್ಟು ಆಯಿತು, ಏನೇನು ತರಿಸ್ತಾರೆ ಏನೇನು ಅಂತ. ಸೊ ಅವ್ರು ಅಷ್ಟೇ ಅಲ್ಲ, ಆ್ಯಕ್ಚುಲಿ ಈಗ ಅದ್ರ ಜೊತೆ ಇನ್ನೂ ಒಂದು ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಒಂದು ಸ್ವಲ್ಪ ಬರ್ಬೋದು ಅಂತಲೂ ಕೂಡ ಹೇಳಿದ್ದಾರೆ ಗೈಸ್. ಏನೇನು ತರಿಸ್ತಾರೆ ಅನ್ನೋದನ್ನು ಇನ್ನೂ ಎಕ್ಸಾಕ್ಟಾಗಿ ಆ್ಯಕ್ಚುಲಿ ಗೊತ್ತಿಲ್ಲ. ಅಪ್ರಾಕ್ಸಿಮೇಟ್ಲಿ ಹೇಳಬೇಕು ಅಂದರೆ ಒಂದು 4,000 to 5,000 ರೂಪಾಯಿ ಆಗ್ಬೋದು ಅಂತ ಹೇಳಿದ್ದಾರೆ. ಒಟ್ಟು 4,000 to 5,000 ರೂಪಾಯಿ ಆಗ್ಬೋದು ಅಂತ ಹೇಳಿದ್ದಾರೆ. ಇನ್ನೇನು ಅಂಗಡಿಗೆ ತೆಗಿಯೋಕ್ಕೂ ಕೂಡ ಟೈಮ್ ಆಗಿದೆ. ನಾನು ಕೂಡ ಸ್ವಲ್ಪ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ತಿಂಡಿ ತಿಂತಾಯಿದ್ದೀನಿ. ಸೊ ಮಕ್ಕಳು ಹೋದ್ಮೇಲೆ ಎಲ್ಲ ಕೆಲಸನೂ ಕಂಪ್ಲೀಟ್ ಆದಮೇಲೆ ತಿಂಡಿ ತಿಂದು ಅಂಗಡಿ ತೆಗಿಬೇಕು. ಇವತ್ತು ಆಲ್ರೆಡಿ ಟೈಮ್ ಆಗಿದೆ ಅಂಗಡಿ ತೆಗಿಯೋಕ್ಕೆ. ಬಟ್ ಮತ್ತೆ ಬರೋದಕ್ಕಾಗಲ್ವಲ್ಲ. ಸೊ ಅದಕ್ಕೆ ಈಗಲೇ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತಿಂಡಿ ಹಾಕ್ಕೊಂಡಿದ್ದೀನಿ, ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ತಿಂಡಿ ತಿಂದು ಹೊರಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್ ಗೈಸ್.